ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಎಲ್ಲ ಸತ್ಯ ಕೂಡ ರಿವೀಲ್ ಆಗೋಗಳಿಗೆ ಬಂದೇ ಬಿಡ್ತು. ಹಾಗಾದರೆ ಎಲ್ಲ ಸತ್ಯ ಕೂಡ ರಿವೀಲ್ ಆಯಿತಾ? ಹಾಗಾದರೆ ಆಗಿದ್ದೇನು, ಆಗ್ತಿರುವುದೇನು, ಈ ಕಡೆ ತಾಂಡವ್ ಮಾಡಿದ್ದೇನು, ಈ ಕಡೆ ಭಾಗ್ಯ ಸ್ಥಿತಿ ಏನಾಗಿದೆ, ಅದಕ್ಕೆ ಸಾಕ್ಷಿಯಾಗಿದ್ಯಾರು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏನಪ್ಪ ಅದು ತಾಂಡವ್ ಕಾಂಪಿಟೇಷನ್, ಹಾಗೆ ಭಾಗ್ಯ ಮೇಲೆ ಸ್ಪರ್ಧೆ, ಪ್ರತಿಸ್ಪರ್ಧಿಯಾಗಿ ಭಾಗ್ಯ ನಿಂತಿದ್ದಾಳೆ. ಹಾಗಿದ್ರೆ ಈ ಒಂದು ಸ್ಪರ್ಧೆ ಏರ್ಪಡ್ತಾದರೂ ಹೇಗೆ, ಗೆದ್ದಿದ್ದು ಯಾರು ಅನ್ನೋದಾದರೆ, ಈ ಕಡೆ ಒಂದು ಲಹರಿ ಫಂಕ್ಷನಲ್ಲಿ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಗಾಳಿಪಟ ಸ್ಪರ್ಧೆ. ಆ ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿದ್ದು ಕಪಲ್ಸ್. ಅಲ್ಲಿ ಕಪಲ್ಸ್ನ ಗಾಳಿಪಟ ಸ್ಪರ್ಧೆಯವರಿಗೆ ಆರಿಸಲಾಗಿತ್ತು. ಆದರೆ ಗಾಳಿಪಟ ಸ್ಪರ್ಧೆಗೆ ಯಾವಾಗ ಭಾಗ್ಯ ಮತ್ತು ತಾಂಡವ್ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೋ, ತಾಂಡವ್ಗಂತೂ ಇಲ್ಲೂ ಕೂಡ ಬಂದುಬಿಟ್ಲಾ, ಇಲ್ಲೂ ಕೂಡ ಸೋತ್ಬಿಡೋದಾ, ಇಲ್ಲೂ ಕೂಡ ಬಂದುಬಿಟ್ಲಲ್ಲ ದರಿದ್ರ ಅಂತ ಫೀಲ್ ಮಾಡ್ಕೋತಾರೆ. ಇದು ಅತ್ತೆಗೆ ಅರ್ಥ ಆಗುತ್ತೆ. ಇಟ್ ಮೀನ್ಸ್ ಕುಸುಮ ಅವ್ರಿಗೆ ಅರ್ಥ ಆಗುತ್ತೆ. ತಕ್ಷಣ ಅವರು ಹೋಗಿ ಯಾಕೆ ಈ ರೀತಿ ಮಾಡಬೇಕು, ಒಮ್ಮೆ ಚೇಂಜ್ ಮಾಡಬಹುದಲ್ವಾ ಅನ್ನೋ ಸಜೆಷನ್ನ ಕೊಡ್ತಾರೆ. ಬಟ್ ಅವ್ರಿಗೆ ಇದೇ ಸರಿ ಅಂತ ಅನಿಸುತ್ತೆ. ಆದರೆ ಯಾಕೆ ಹುಡುಗರು ಬೇರೆ ಹುಡುಗಿರು ಬೇರೆ ಮಾಡೋಣ ಅಂತ ಹೇಳ್ತಾರೆ. ಜೊತೆಗೆ ಹುಡುಗರ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ರೆ ಹೆಂಡತಿ ಎಷ್ಟೇ ಶ್ರಮ ಪಟ್ಟರು ಕೂಡ ಗೆದ್ದಾಗ ಎಲ್ಲ ಕ್ರೆಡಿಟ್ ಕೂಡ ಗಂಡಂಗೆ ಹೋಗುತ್ತೆ. ಅವ್ರು ಕೂಡ ಒಂದು ಕ್ರೆಡಿಟ್ ಕೂಡ ಹೆಣ್ಮಕ್ಳಿಗೆ ಬಿಟ್ಕೊಡೋದಿಲ್ಲ. ಅದೇ ರೀತಿ ಸಪ್ರೇಟ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಅವರ ಸಂಪೂರ್ಣ ಸಾಮರ್ಥ್ಯದಲ್ಲಿ ಹೇಳ್ತಾರೆ, ಪೂರ್ತಿ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮೇಡಮ್ ಕೂಡ ಒಪ್ಕೋತಾರೆ. ಒಂದು ಸಣ್ಣ ಬದಲಾವಣೆ ಇದೆ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಈ ಒಂದು ಪಾರ್ಟಿಸಿಪೇಷನಲ್ಲಿ ಯಾರೂ ಕೂಡ ಕಪಲ್ಸ್ ಆಗಿ ಭಾಗವಹಿಸ್ತಿಲ್ಲ. ಈ ಬಾರಿ ನಾವು ಹುಡುಗರು ಬೇರೆ ಹುಡುಗಿರು ಬೇರೆ ಸಪ್ರೇಟಾಗಿ ಈ ಒಂದು ಕಾಂಪಿಟೇಷನ್ನ ನಡೆಸಬೇಕು ಅಂದ್ಕೊಂಡಿದ್ವಿ ಅಂದಾಗ ಹೇಳ್ತಿದ್ದಾಗೆ ತಾಂಡವ್ಗೆ ಶಟ್ ಒಳ್ಳೇದಾಯಿತು ಅಂತ ಅನ್ಕೋತಿದ್ದಾರೆ. ಆದರೆ ಇದರಿಂದ ಭಾಗ್ಯ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ತಕ್ಷಣ ಇಲ್ಲಿ ಕುಸುಮ ಅವರು ಯಾಕೆ ಭಾಗ್ಯ ಈ ರೀತಿ ಸಪ್ಪೆ ಮುಖ ಮಾಡ್ಕೊಂಡಿದ್ಯಾ, ಖುಷಿಯಾಗಿರು, ಅವನ ಜೊತೆ ಮಾಡಿದ್ರೆ ನೀನು ಸೋತು ಹೋಗ್ತದೆ, ಈಗಾದರೂ ಗೆಲ್ತೀಯ ಅಂದಾಗ ಹೇಳ್ತಿದ್ರೆ ಈ ಮಾತನ್ನು ಕೇಳೇ ತಾಂಡವ್ ಸಿಡ್ದೋಗ್ತಿದ್ದಾರೆ. ಏನಮ್ಮ ಹೇಳ್ತಿದ್ಯಾ ನೀನು, ನನ್ನ ಜೊತೆ ಆಡಿದ್ರೆ ಸೋತು ಹೋಗ್ತಿದ್ರ ಅಂದಾಗ ಹೌದು ಕಣು, ನಿನ್ನ ಜೊತೆ ಆಡಿದ್ರೆ ಸೋತು ಹೋಗ್ತಾಳೆ ಅಂತ ಹೇಳ್ತಾರೆ. ಹೌದು, ಯಾವಾಗಲೂ ಕೂಡ ಮಗನ ಬಿಟ್ಬಿಟ್ಟು ಸೊಸೆ ಅಂತಾನೆ ವಹಿಸ್ಕೊಂಡು ಹೋಗ್ತಾರೋ, ಇದೇ ಆಗೋಯ್ತು ನಿಂದು, ಇದನ್ನೇ ಮಾಡ್ಕೊಂಡು ಬಂದುಬಿಟ್ಟೆ ನೀನು. ಆದರೆ ನೋಡ್ತಾರೆ ಈ ಗೇಮಲ್ಲಿ ಗೆಲ್ಲೋದು ನಾನೇ ಅಂತ ಹೇಳ್ತಿದ್ದಾರೆ. ಏನು ಚಾಲೆಂಜ್ ಮಾಡ್ತಿದ್ಯಾ ಅಂದಾಗ ಹೌದು ಚಾಲೆಂಜ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ನನ್ನ ಸೊಸೆನೇ ಗೆಲ್ಲೋದು ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಹೌದಾ ನೀನು ಸೋತ್ರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ ಕುಸುಮ ಅವರು. ಅದಕ್ಕೆ ಏನು ಮಾಡ್ತೀನ, ಯಾವಾಗಲೂ ಹೇಳಿದೆ ಅಲ್ವಾ ನಿನ್ನ ಆರಿಸಿರೋ ಸೊಸೆ ಸರ್ವಶ್ರೇಷ್ಠ ಅಂತ, ಅವಳು ಸರ್ವಶ್ರೇಷ್ಠ ಅಂತ ಒಪ್ಕೋತೀನಿ, ನಿನ್ನ ಕಾಲಿಗೆ ಅಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಂತಾರೆ. ಅದರಿಂದಾಗಿ ಬೇಡ ರೀ, ಯಾಕೆ ಈ ರೀತಿ ಮಾಡ್ತಿದ್ರ ಅಂದಾಗ ಸುಮ್ಮನೆ ನಾನೇ ಚಾಲೆಂಜಲ್ಲಿ ಗೆಲ್ಲೋದು ಅಂತ ದುರಹಂಕಾರದಲ್ಲಿ ಮಾತಾಡ್ತಿದ್ದಾರೆ ತಾಂಡವ್. ಜೊತೆಗೆ ಈ ಒಂದು ಆಟದಲ್ಲಿ ಲೈಫಲ್ಲಿ ಎಲ್ಲದರಲ್ಲೂ ಕೂಡ ಗೆಲ್ಲೋದು ನಾನೇ ಅಂತ ಬೀಗ್ತಿದ್ದಾರೆ. ನಂತರ ಈ ಕಡೆ ಕಾಂಪಿಟೇಷನ್ ಶುರುವಾಗುತ್ತೆ. ಸೊಸೆಗೆ ಸಾಥ್ ಕೊಡ್ತಿದ್ದಾರೆ ಭಾಗ್ಯ ಅವರು. ಈ ಕಡೆ ತಾಂಡವ್ ಭಾಗ್ಯ ಇಬ್ಬರು ಕೂಡ ಪೈಪೋಟಿಯಲ್ಲಿ ಗಾಳಿಪಟ ಹಾರಿಸ್ತಿದ್ದಾರೆ. ಒಬ್ರಿಗೊಬ್ರು ಕಡಿಮೆ ಇಲ್ದಾಗೆ ಹಾರಿಸ್ತಿದ್ದಾರೆ. ತಕ್ಷಣ ಇಲ್ಲಿ ತಾಂಡವ್ಗೆ ಕಷ್ಟ ಆಗ್ತದೆ. ಈ ಕಡೆ ಅವ್ನು ಸೋಲ್ತಿದ್ದಾನೆ ಅಂತಿದ್ದಾಗೆ ದಾರ ಕಟ್ ಮಾಡಿಬಿಡು ಅಂತಿದ್ದಾರೆ. ಬಿಕಾಸ್ ರೂಲ್ಸ್ ಇರೋದೇ ಯಾರು ದಾರ ಕಟ್ ಮಾಡ್ತಾರೋ ಅವ್ರು ವಿನ್ನರ್ ಅಂತ. ಈ ಕಡೆ ಶ್ರೇಷ್ಠ ತಾಂಡವ್ಗೆ ಕಷ್ಟ ಆಗ್ತಿದ್ದಾಗೆ ಹೋಗೋಕೆ ನೋಡಿದ್ರೆ ಕಾವ್ಯ ಅಂತೂ ಏನಿದು ಎಲ್ಲಿಗೆ ಹೋಗ್ತಿದ್ಯಾ, ಇಲ್ಲಿ ರೂಲ್ಸ್ ಇದೆ, ಹೆಣ್ಮಕ್ಳು ಯಾವತ್ತೂ ಹೆಣ್ಮಕ್ಳ ಕಡೆ, ಗಂಡು ಮಕ್ಳ ಕಡೆ ಹೋಗೋದಲ್ಲ, ಇಲ್ಲಿಂದ ತಾಂಡವ್ ಸರ್ ಬಾಸ್ ಅಲ್ಲ, ನಮಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋಕೆ ನಾನು ಬಿಡೋದಿಲ್ಲ ಅಂತ ತಡಿತಾಳೆ. ಈ ಕಡೆ ತಾಂಡವ್ಗೆ ತುಂಬ ಕಷ್ಟ ಆಗುತ್ತೆ. ಸಿಕ್ಕಿದೆ ಚಾನ್ಸ್, ಫೈನಲಿ ಲಾಕ್ ಆಗ್ತಾರೆ. ತಾಂಡವ್ ಭಾಗ್ಯದಾರನ ಕಟ್ ಮಾಡೇ ಬಿಡ್ತಾಳೆ. ಸೋತೆ ಹೋಗ್ತಾನೆ ತಾಂಡವ್. ಮಕ್ಕಳು ಮೇಡಮ್ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ, ಕಂಗ್ರಾಸ್ ಹೇಳ್ತಿದ್ದಾರೆ. ಆದರೆ ಇಲ್ಲಿ ತಾಂಡವ್ಗಂತೂ ತನ್ನ ಮೇಲೆ ತನಗೆ ಸಿಟ್ಟು ಬರ್ತದೆ, ಅವಮಾನ ಆಗ್ತದೆ. ಈ ಕಡೆ ಶ್ರೇಷ್ಠ ಬಂದಿದೆ. ಏನು ತಾಂಡವ್ ಏನು ಮಾಡ್ಕೊಂಡೆ ನೀನು, ಈಗ ಸೋತಿಯಲ್ಲ, ಹೋಗ್ಬಿಟ್ಟು ಕುಸುಮ ಆಂಟಿ ಹತ್ರ ಹೋಗ್ಬಿಟ್ಟು ಒಪ್ಕೋತೀಯಲ್ಲ, ಶಾಸ್ತ್ರಾಂಗ ನಮಸ್ಕಾರ ಮಾಡ್ತೀಯಲ್ವಾ ಅಂತಿದ್ದಾಗೆ ಗೊಂಡಣ್ಣ ಬಂದು ಕರೆದೇ ಬಿಡ್ತಾನೆ. ಗೊಂಡಣ್ಣ ಕರೀತಿದ್ದಾಗ ಈ ಕಡೆ ಹೋಗು, ನಿಮ್ಮಮ್ಮ ಸೋತಿದ್ಯಲ್ವಾ, ಚಾಲೆಂಜಲ್ಲಿ ಸೋತಿರೋದಕ್ಕೆ ಏನು ಮಾಡ್ತೀಯೋ ಅಂದಿದೆಯೋ ಅದನ್ನು ಮಾಡೋ ಕರೆದಿದ್ದಾರೆ ಅಂತಿದ್ದಾಗೆ ಈ ಕಡೆ ಹೋದ ತಾಂಡವ್ ಶಾಸ್ತ್ರಾಂಗ ನಮಸ್ಕಾರ ಮಾಡೇ ಬಿಡ್ತಾನೆ. ಬಟ್ ಅವ್ರು ಕರೆದಿದ್ದು ಶಾಸ್ತ್ರಾಂಗ ನಮಸ್ಕಾರ ಮಾಡೋಕ್ಕಲ್ಲ. ಬಟ್ ತಾಂಡವ್ಗೆ ಇದು ಗೊತ್ತಿಲ್ಲ. ಈ ಖುಷಿ ಆಯಿತಾ, ಒಂದು ತಾಯ ನೀನು, ಮಗ ಸೋತು ಬೇಜಾರು ಮಾಡಿಕೊಂಡು ಅಲ್ಲಿ ಕುತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳೋದು ಬಿಟ್ಬಿಟ್ಟು ಕರೆದ್ಬಿಟ್ಟು ನೀನು ಕೆಲಸ ಮಾಡಿಸ್ಕೋತಿದ್ಯಲ್ಲ, ಗೆದ್ದಿದ್ದೆ ನಿನಗೆ, ನೀನು ಚಾಲೆಂಜಲ್ಲಿ ಗೆದ್ದಿದ್ಯಾ, ನಾನು ಒಪ್ಕೋಬೇಕಲ್ವ, ಅದಕ್ಕೋಸ್ಕರನೇ ಬಂದ ತಕ್ಷಣವೇ ಶಾಸ್ತ್ರಾಂಗ ನಮಸ್ಕಾರ ಮಾಡಿದ್ದೀನಿ, ಸರ್ವಶ್ರೇಷ್ಠ ಸುಸಿ ಅಂತ ಒಪ್ಕೋತಿದ್ದೀನಿ, ಈಗ ಹಾಲು ಕುಡೀರಿ ಇಬ್ಬರು ಕೂಡ ಅಂತ ಹೇಳ್ತಿದ್ದಾರೆ. ಇದರಿಂದ ಅಮ್ಮನ ಮನಸ್ಸಿಗೆ ತುಂಬ ನೋವಾಗ್ತದೆ. ಬಿಕಾಸ್ ಅವ್ರು ಕರೆದಿದ್ದು ನನ್ನ ಮಗ ಒಂಟಿ ಆಗಿರ್ತಾನೆ,
ಫ್ಯಾಮಿಲಿ ಇದೆ, ಇಲ್ಲಿ ಬಂದು ಊಟ ಮಾಡಲಿ ಅನ್ನೋ ಒಂದೇ ಕಾರಣಕ್ಕೆ. ಆದರೆ ಇದು ಯಾವುದೂ ಕೂಡ ತಾಂಡವ್ಗೆ ಅರ್ಥ ಆಗ್ತಿಲ್ಲ. ಈ ಕಡೆ ಬಾಬಾಗೆ ಹೋಗೋಣ ಅಂತಾರೆ. ಇನ್ನೇನಿದೆ ಮಾತಾಡೋಕೆ? ನನ್ನ ಮಗ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಲ್ವ, ಸರ್ವಶ್ರೇಷ್ಠ ಸೊಸೆ ಅಂತ ಒಪ್ಕೊಂಡಲ್ವ, ನಾನು ಚಾಲೆಂಜಲ್ಲಿ ಗೆದ್ನಲ್ವ ಅಂತ ಹೇಳ್ತಿದ್ದಾರೆ. ಅತ್ತ ನೀವು ಸುಮ್ಮನಿರಿ. ಮಾತು ಯಾವಾಗಲೂ ಎರಡು ಕಡೆ ಇರಬೇಕು. ಒಂದು ಕೇಳಿಸ್ಕೊಳ್ಳೋದು, ಹೇಳೋದು. ಈಗ ಕೇಳಿಸ್ಕೊಂಡಿದ್ದಾಗಿದೆ, ಹೇಳುವ ಸಂದರ್ಭ ಬಂದಿದೆ, ಈಗ ನೀವು ಮಾತಾಡಲೇಬೇಕು. ಇಲ್ಲ ನೀವು ಮಾತಾಡೋದಲ್ಲ, ಸರ್ವಶ್ರೇಷ್ಠ ಸೊಸೆ ನಾನಲ್ವ, ನಾನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಹಂಕಾರ ಪಿತ್ತ ನೆತ್ತಿಗೇರಿದೆ, ಅದನ್ನು ಇಳಿಸ್ಲೇಬೇಕು, ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ ಹೇಳ್ತಾ ನಂತರ ಏನ್ರಿ ಹೇಳಿದ್ರಿ, ಒಂದು ತಾಯಿ ಅವತ್ತು ಮಗನ ಸೋಲನ್ನ ಖುಷಿ ಪಡುವುದಿಲ್ಲ, ಸಂಭ್ರಮಿಸುವುದಿಲ್ಲ. ನಮ್ಮ ಅತ್ತೆ ಕೂಡ ಅದಕ್ಕೆ ಹೊರತಾಗಿಲ್ಲ. ನನ್ನ ಅತ್ತೆ ಕರೆದಿದ್ದು ಸೋಲನ್ನು ಸಂಭ್ರಮಿಸಿ, ನೀವು ಚಾಲೆಂಜಲ್ಲಿ ಸೋತಿದ್ರೆ ಅದನ್ನು ಒಪ್ಕೋಬೇಕು ಅನ್ನೋದಲ್ಲ. ನಾವು ಖುಷಿಯಿಂದ ಆಟ ಥರ ಆಡಿದ್ವಿ. ಚಾಲೆಂಜ್ ಯಾವುದೂ ಕೂಡ ನಮ್ಮ ಮನಸ್ಸಲ್ಲೇ ಇಲ್ಲ. ಆದರೆ ಎಲ್ಲ ಕೂಡ ನೀವೇ ಅಂದ್ಕೊಂಡಿದ್ದು. ನಿಜ ಹೇಳಬೇಕು ಅಂದರೆ ಚಾಲೆಂಜ್ ಮಾಡಿದ್ದು ನೀವೇ. ಅತ್ತೆ ಆ ರೀತಿ ಅಂದ್ಕೊಳ್ಳಿಲ್ಲ. ಅತ್ತೆ ಕರೆದಿದ್ದು ನನ್ನ ಕುಟುಂಬ ಇದೆ, ನನ್ನ ಮಗ ಇದ್ದಾನೆ, ಎಷ್ಟು ದಿನ ಆಯಿತು ಊಟ ಮಾಡಿ, ನಮ್ಮ ಜೊತೆ ಕೂತು ಊಟ ಮಾಡಲಿ ಅನ್ನೋ ಒಂದೇ ಕಾರಣಕ್ಕೆ. ಆದರೆ ಏನೇ ಹೇಳಿದ್ರಿ ನೀವು, ಒಂದು ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ನಿಮಗೆ ಅಂತ ಹೇಳ್ತಾರೆ. ಈ ಕಡೆ ಕುಸುಮರು ಕೂಡ, ನೋಡು ಮಗಳೇ, ನೀನು ನನ್ನಿಂದ ದೂರ ಆಗಿರ್ಬೋದು, ನೀನು ನನ್ನನ್ನು ಮರ್ತಿರ್ಬೋದು, ಆದರೆ ನಾನು ನಿನ್ನನ್ನು ಮರ್ತಿಲ್ಲ. ಪ್ರತಿದಿನ ನಿನಗೋಸ್ಕರ ತುತ್ತಿಟ್ಟೆ ಊಟ ಮಾಡ್ತಿದ್ದೀನಿ ಅಂತಾರೆ. ಈ ಎಲ್ಲ ಮಾತಿಂದ ತಾಂಡವ್ಗೂ ಕೂಡ ಮನಸ್ಸು ಒಂದು ರೀತಿ ಆಗತ್ತೆ. ನಂತರ ಬಾ ಇನ್ನೇನು ಮಾತಾಡೋದಿದೆ ಅಂತ ಕುಸುಮರು ಹೋಗ್ಬಿಡ್ತಾರೆ. ಆದರೆ ತಾಂಡವ್ ಮಾತ್ರ ಹೋಗೋದೇ ಇಲ್ಲ. ಎಲ್ಲ ನಿನ್ನಿಂದಾನೆ, ಅಮ್ಮ ಮಗನ ದೂರ ಮಾಡಿದೆ, ನನ್ನ ಕುಟುಂಬನ ನನ್ನಿಂದ ದೂರ ಮಾಡಿದೆ, ಇದಕ್ಕೆಲ್ಲ ನೀನೇ ಕಾರಣ ಅಂತ ಅಂದ್ಕೊಂಡು ಬೈದು ಅಲ್ಲೇ ಇರೋ ಲಸ್ಸಿನ ತೆಗೆದು ಭಾಗ್ಯ ಮುಖಕ್ಕೆ ಬಿಸಾಕ್ತಾರೆ. ಅಷ್ಟರಲ್ಲಿ ಇವರಿಬ್ಬರು ನಡುವೆ ನಡೀತಿರೋದನ್ನು ನೋಡಿ ಶಾಕ್ ಆಗ್ತಿದ್ದಾರೆ ಬಾಸ್. ಆ ಕಡೆ ಶ್ರೇಷ್ಠ ಸುಂದ್ರಿನ ಕರ್ಕೊಂಡು ಔಸ್ಕೊತಿದ್ದಾಳೆ. ಬಿಕಾಸ್ ಗುಂಡಣ್ಣ ಬರ್ತಿದ್ದಾನೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಆ ಕಡೆ ಗುಂಡಣ್ಣ ಶ್ರೇಷ್ಠ ಸುಂದ್ರಿನ ಕರ್ಕೊಂಡು ಹೋಗೋದು ನೋಡಿದ್ದಾನೆ. ಈ ಕಡೆ ಭಾಗ್ಯ ತಾಂಡವ್ ನಡುವೆ ನಡೀತಿರೋ ಹಗ್ಗ ಜಗ್ಗಾಟ ಬಾಸ್ ಮುಂದೆ ರಿವೀಲ್ ಆಗಿದೆ. ಈ ಕಡೆ ಬಾಸ್ ಶಾಕ್ ಆಗ್ತಿದ್ದಾರೆ. ಈ ಕಡೆ ತಾಂಡವ್ ದುರಹಂಕಾರದಲ್ಲಿ ಭಾಗ್ಯ ಮೇಲೆ ರೇಗ್ತಿದ್ದಾನೆ. ಏನ್ರಿ ಏನು ಮಾಡ್ತಿದ್ರ ನೀವು ಅಂತ ಕೇಳ್ತಿದ್ರೆ, ಏನು ಮಾಡ್ತಿದ್ದಾನೆ, ಯಾಕೆ ಕಾಣಿಸ್ದಲ್ವ? ಇದು ಎಲ್ಲದಕ್ಕೂ ಕಾರಣ ನೀನೆ, ನಿನ್ನಿಂದಾನೆ ನನ್ನ ಫ್ಯಾಮಿಲಿ, ನನ್ನಮ್ಮ ನನ್ನಿಂದ ದೂರ ಆಗಿದ್ದು. ಅದಕ್ಕೆ ನಿನಗೆ ಈಗ ಮಾಡ್ತಿರೋ ಅವತಾರ ಕಡಿಮೆನೆ ಅಂತ ಹೇಳ್ತಿದ್ದಾನೆ. ಅವಮಾನ ಮಾಡಿದ ತಾಂಡವ್ಗೆ ಬುದ್ಧಿ ಕಲಿಸ್ತಾರೆ ಮೇಡಮ್. ಯಾವ ರೀತಿ ಬುದ್ಧಿ ಕಲಿಸ್ತಾರೆ? ಈ ಕಡೆ ಮೇಡಮ್ ಬರ್ತಿದ್ದಾಗೆ ಯಾವ ರೀತಿ ತಾಂಡವ್ ರಿಯಾಕ್ಟ್ ಮಾಡ್ತಾರೆ, ಭಾಗ್ಯ ಹೇಗೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್